ಎಐ ಇದು ಇಂಡಿಯನ್ ಟೆಕ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಪಾಯನ ಅಥವಾ ಇದೊಂದು ಹಿಂದೆಂದೂ ಕಾಣದಂಥ ಅವಕಾಶನ? ನಮ್ಮ ದೇಶದ ಪ್ರಮುಖ ಪಾಲಿಸಿ ಥಿಂಕ್ ಟ್ಯಾಂಕ್ಸ್ ಕೊಟ್ಟಿರೋ ಒಂದು ರಿಪೋರ್ಟ್ ಆಧಾರದ ಮೇಲೆ ಈ ದೊಡ್ಡ ಪ್ರಶ್ನೆಯ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಮೊದಲಿಗೆ ಬರೋದು ಈ ಸಂಖ್ಯೆ. ನೀತಿ ಆಯೋಗದ ವರದಿ ಪ್ರಕಾರ 2031ರ ಹೊತ್ತಿಗೆ ಭಾರತದ ಟೆಕ್ ಸೆಕ್ಟರ್ನಲ್ಲಿ ಸುಮಾರು 20 ಲಕ್ಷ ಕೆಲಸಗಳು ಕಳೆದು ಹೋಗ್ಬೋದು. ಹೌದು, ಇದು ಕೇಳೋದಕ್ಕೆ ಸ್ವಲ್ಪ ಶಾಕಿಂಗ್ ಅನಿಸ್ಬೋದು ಅಲ್ವಾ? ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಇದು ಕಥೆಯ ಒಂದು ಸೈಡ್ ಅಷ್ಟೆ. ಇದರ ಆಚೆಗೆ ಇನ್ನೊಂದು ಸತ್ಯನೂ ಇದೆ. ಅದೇ ರಿಪೋರ್ಟ್ನಲ್ಲಿರೋ ಇನ್ನೊಂದು ನಂಬರ್ ಇದು. ಅಂದ್ರೆ ಕಳೆದು ಹೋಗೋ ಪ್ರತಿ ಒಂದು ಕೆಲಸದ ಜಾಗದಲ್ಲಿ 2 ಹೊಸ ಕೆಲಸಗಳು ಹುಟ್ಕೊಳ್ತಾವೆ. ಅಂದ್ರೆ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಹೊಸ ಟೆಕ್ ಉದ್ಯೋಗಗಳು. ಒಂದೇ ರಿಪೋರ್ಟ್ನಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ? ಇದರ ಅಸಲಿ ಅರ್ಥ ಏನು? ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಸರಿ, ಮೊದಲು ಆ ನೆಗೆಟಿವ್ ಸೈಡ್ ನೋಡೋಣ. ಎಐಯಿಂದ ಆಗ್ತಿರೋ ಈ ಶಾಕ್ ವೇವ್ ಅಂದ್ರೆ ಏನು? ಸದ್ಯಕ್ಕೆ ಯಾವೆಲ್ಲ ಕೆಲಸಗಳ ಮೇಲೆ ನೇರವಾದ ಪರಿಣಾಮ ಆಗ್ತಿದೆ? ಈ ನಂಬರ್ಸ್ ನೋಡಿ. ಎಐ ಈಗಾಗಲೇ ಡೆವಲಪರ್ಸ್ ಮಾಡೋ ಕೆಲಸವನ್ನ ಎಷ್ಟು ಫಾಸ್ಟ್ ಮಾಡ್ತಿದೆ ಅಂತ ಗೊತ್ತಾಗತ್ತೆ. ಸಾಮಾನ್ಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ 10ರಿಂದ 20% ವೇಗ ಜಾಸ್ತಿ ಆದ್ರೆ, ಸಿಂಪಲ್ ಇಂಟರ್ನಲ್ ಟೂಲ್ಸ್ ಮಾಡೋ ಕೆಲಸದಲ್ಲಿ 50ರಿಂದ 60%ನಷ್ಟು ವೇಗ ಜಾಸ್ತಿಯಾಗಿದೆ. ಅಂದ್ರೆ ಮೊದಲು 10 ಜನ ಮಾಡ್ತಿದ್ದ ಕೆಲಸವನ್ನ ಈಗ ಕಡಿಮೆ ಜನ ಮಾಡ್ಬೋದು. ಯಾಕಂದ್ರೆ ರಿಪೀಟ್ ಆಗೋ ಬೋರಿಂಗ್ ಕೆಲಸವನ್ನೆಲ್ಲ ಎಐ ನೋಡ್ಕೊಳ್ಳುತ್ತೆ. ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಪುಣೆಯ ರೇಖಾ ಒಬ್ರು QA ಇಂಜಿನಿಯರ್, ಚೆನ್ನೈನ ಅಮೋನ್ ಒಬ್ರು ಹೆಲ್ಪ್ ಡೆಸ್ಕ್ ಏಜೆಂಟ್. ಇವತ್ತು ಇವರಿಬ್ಬರ ಕೆಲ್ಸದಲ್ಲಿರೋ ಹೆಚ್ಚು ಸಮಯ ತಿನ್ನೋ ರಿಪಿಟೇಟಿವ್ ಕೆಲಸಗಳನ್ನ ಎಐ ಪರ್ಫೆಕ್ಟಾಗಿ ಮಾಡ್ತಿದೆ. ಆದ್ರೆ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಎಐ ಮಾಡ್ತಿರೋದು ರೇಖಾರ ಕ್ರಿಟಿಕಲ್ ಥಿಂಕಿಂಗ್ನಲ್ಲ, ಅಥವಾ ಅಮೋನ್ರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನಲ್ಲ. ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಸೊ ಪ್ರಾಬ್ಲಮ್ ಬರೀ ಕೆಲಸದಿಂದ ತೆಗೆಯೋದಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದೆ. ಅದನ್ನ ಸೈಲೆಂಟ್ ಹೈರಿಂಗ್ ಫ್ರೀಸ್ ಅಂತ ಕರೀತಾರೆ. ಅಂದ್ರೆ ಕಂಪನಿಗಳು ಹೊಸಬರನ್ನ, ಫ್ರೆಷರ್ಸ್ಗಳನ್ನ ತಗೊಳ್ಳೋದನ್ನೇ ನಿಲ್ಲಿಸ್ತಾ ಇವೆ. ಯಾಕಂದ್ರೆ ಆ ಎಂಟ್ರಿ ಲೆವೆಲ್ ಕೆಲಸವನ್ನ ಈಗ ಎಐನೇ ಮಾಡ್ತಿದೆ. ಓಕೆ, ಇಲ್ಲಿವರೆಗೂ ನೆಗೆಟಿವ್ ಸೈಡ್ ನೋಡಿದ್ವಿ. ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಯಾವ ಎಐ ವಿಲನ್ ಥರ ಕಾಣ್ತಿತ್ತೋ ಅದೇ ಈಗ ಹೀರೋ ಆಗ್ತಿದೆ. ಅದು ಹೇಗೆ ಅಂತ ನೋಡೋಣ. ನೋಡಿ, ಎಷ್ಟೋ ವರ್ಷಗಳಿಂದ ನಮ್ಮ ಇಂಡಿಯನ್ ಸರ್ವಿಸ್ ಇಂಡಸ್ಟ್ರಿಗೆ ಒಂದು ವೀಕ್ನೆಸ್ ಇತ್ತು. ಈಗ ಎಐ ಅದೇ ವೀಕ್ನೆಸ್ ಅನ್ನ ಒಂದು ದೊಡ್ಡ ವೆಪನ್ ಆಗಿ ಬದಲಾಯಿಸ್ತಿದೆ. ಈ ಟೆಕ್ನಾಲಜಿ ಹೆಸರು ರಿಯಲ್ ಟೈಮ್ ಆಕ್ಸೆಂಟ್ ನ್ಯೂಟ್ರಲೈಸೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಕಾಲ್ ಸೆಂಟರ್ನಲ್ಲಿ ನಮ್ಮೋರ್ ಮಾತಾಡಬೇಕಾದ್ರೆ ಅವರ ಆಕ್ಸೆಂಟ್ನ ಈ ಎಐ ಸಾಫ್ಟ್ವೇರ್ ಲೈವ್ ಆಗಿ ಚೇಂಜ್ ಮಾಡುತ್ತೆ. ಫಾರಿನ್ ಕಸ್ಟಮರ್ಸ್ಗೆ ಅವ್ರದೇ ಆಕ್ಸೆಂಟ್ನಲ್ಲಿ ಕೇಳಿಸ್ತೆ. ಇದೇ ನೋಡಿ ಆ ರೋಚಕ ಟ್ವಿಸ್ಟ್. ಎಐ ನಮ್ಮ ಕೆಲ್ಸ ಕಿತ್ಕೊಳ್ಳುತ್ತೆ ಅಂದ್ಕೊಂಡ್ರೆ, ಅದೇ ಎಐ ಈಗ ಅಮೆರಿಕ, ಯುಕೆಯಲ್ಲಿದ್ದ ದೊಡ್ಡ ದೊಡ್ಡ ಕಸ್ಟಮರ್ ಸರ್ವಿಸ್ ಜಾಬ್ಸ್ಗಳನ್ನ ನಮ್ಮ ಇಂಡಿಯಾಗೆ ತಂದುಕೊಡ್ತಿದೆ. ಯಾಕಂದ್ರೆ ಆ ಆಕ್ಸೆಂಟ್ ಪ್ರಾಬ್ಲಮ್ನೇ ಅದು ಸಾಲ್ವ್ ಮಾಡಿದೆ. ಸೊ ಎಐ ಡಿಸ್ಟ್ರಾಯರ್ ಮಾತ್ರ ಅಲ್ಲ, ಕ್ರಿಯೇಟರ್ ಕೂಡ ಹೌದು. ಸರಿ, ಹಾಗಾದ್ರೆ ಈ ಎಐ ರೇಸ್ನಲ್ಲಿ ಮುಂದೆ ಹೋಗೋಕೆ ನಮ್ಮತ್ರ ಇರೋ ಅಡ್ವಾಂಟೇಜಸ್ ಏನು ಮತ್ತೆ ನಾವು ಫೇಸ್ ಮಾಡಬೇಕಾಗಿರೋ ಚಾಲೆಂಜಸ್ ಏನು, ಎರಡನ್ನೂ ನೋಡೋಣ. ನಮ್ಮ ಮುಂದಿರೋ ಮೊದಲನೇ ದೊಡ್ಡ ಚಾಲೆಂಜ್ ಅಂದ್ರೆ ಬ್ರೈನ್ ಡ್ರೇನ್. ನಮ್ಮ ಟಾಪ್ ಎಐ ರಿಸರ್ಚರ್ಸ್ಗಳಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಜನ, ಅಂದ್ರೆ 44% ಜನ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನು ನಾವು ಸರಿ ಮಾಡಲೇಬೇಕು. ಆದ್ರೆ ಈ ಚಾಲೆಂಜ್ಗೆ ನಮ್ಮತ್ರ ಒಂದು ದೊಡ್ಡ ಉತ್ತರನೂ ಇದೆ. ಈ ನಂಬರ್ ನೋಡಿ, 90 ಲಕ್ಷ. ಇದು ನಮ್ಮ ಯುವ ಡಿಜಿಟಲ್ ಟ್ಯಾಲೆಂಟ್ನ ಸಂಖ್ಯೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಯಂಗ್ ಟ್ಯಾಲೆಂಟ್ ಪೂಲ್ ನಮ್ದು. ಇದೇ ನಮ್ಮ ಅತಿದೊಡ್ಡ ಶಕ್ತಿ. ಆದ್ರೆ ಈ ಶಕ್ತಿಯನ್ನ ಪೂರ್ತಿಯಾಗಿ ಬಳಸ್ಕೊಳ್ಳಕ್ಕೆ ನಮ್ಮ ಮುಂದೆ 3 ದೊಡ್ಡ ಅಡ್ಡಿಗಳಿವೆ. 1, ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಅಪ್ಡೇಟ್ ಆಗಿಲ್ಲ. 2, ಎಐ ಸ್ಕಿಲ್ಸ್ ಗ್ಯಾಪ್. ಅಂದ್ರೆ ಬರೀ ಕೋಡಿಂಗ್ ಅಲ್ಲ, ಎಐ ಟೂಲ್ಸ್ಗಳನ್ನ ಹೇಗೆ ಬಳಸೋದು, ಅದ್ರ ಜೊತೆ ಹೇಗೆ ಕೆಲಸ ಮಾಡೋದು ಅನ್ನೋ ಸ್ಕಿಲ್. 3ನೇದು, ನಮ್ಮ ಟ್ಯಾಲೆಂಟ್ಸ್ಗಳನ್ನ ಇಲ್ಲೇ ಉಳಿಸ್ಕೊಳ್ಳೋದು. ಇಲ್ಲಿವರೆಗೂ ನಾವು ದೇಶದ ಲೆವೆಲ್ನಲ್ಲಿ ಮಾತಾಡಿದ್ವಿ. ಈಗ ಒಬ್ಬ ವ್ಯಕ್ತಿಯ ಲೆವೆಲ್ಗೆ ಬರೋಣ. ಇಂಡಿವಿಜುವಲ್ ಆಗಿ ನಮ್ಮ ಮೇಲೆ ಇದರ ಎಫೆಕ್ಟ್ ಏನು? ಒಂದೇ ಕಂಪನಿಯಲ್ಲಿ ಕೆಲಸ ಮಾಡೋ ಇಬ್ಬರ ಕರಿಯರ್ ಹೇಗೆ ಬೇರೆ ಬೇರೆ ದಾರಿ ಹಿಡಿಯುತ್ತೆ ಅಂತ ನೋಡೋಣ. ಇಲ್ಲಿ ಇಬ್ರು ವ್ಯಕ್ತಿಗಳನ್ನ ಕಂಪೇರ್ ಮಾಡೋಣ. ವ್ಯಕ್ತಿ ಎ ತನ್ನ ಹಳೆ ಸ್ಕಿಲ್ಸ್ಗಳನ್ನೇ ಇಟ್ಕೊಂಡು ಈ ಎಐ ಎಲ್ಲ ಸದ್ಯದಲ್ಲೇ ಹೋಗುತ್ತೆ ಅಂತ ಸುಮ್ಮನೆ ಕೂತಿದ್ದಾರೆ. ಇನ್ನೊಂದು ಕಡೆ ವ್ಯಕ್ತಿ ಬಿ, ಇವರಿಗೆ ಗೊತ್ತಾಗಿದೆ ತನ್ನ ಸ್ಕಿಲ್ಸ್ ಔಟ್ಡೇಟೆಡ್ ಆಗ್ತಿದೆ ಅಂತ. ಅದಕ್ಕೆ ಪ್ರತಿದಿನ ಹೊಸ ಎಐ ಟೂಲ್ಸ್ ಕಲಿತಿದ್ದಾರೆ. ಅದನ್ನೇ ಬಳಸಿ ತಮ್ಮ ಕೆಲಸವನ್ನ ಸ್ಮಾರ್ಟಾಗಿ ಮಾಡ್ತಿದ್ದಾರೆ, ಪ್ರಮೋಷನ್ ಕೂಡ ತಗೊಳ್ತಿದ್ದಾರೆ. ನೋಡಿ, ಪರಿಸ್ಥಿತಿ ಒಂದೇ, ಆದರೆ ಅವರ ಅಪ್ರೋಚ್ ಅವರ ಕರಿಯರ್ನೇ ಚೇಂಜ್ ಮಾಡ್ತಿದೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿರೋದು ಯಾವುದು? ನಮ್ಮ ಹಳೆ ಎಕ್ಸ್ಪೀರಿಯನ್ಸಾ
ಅಥವಾ ನಮ್ಮ ಡಿಗ್ರಿನಾ? ಖಂಡಿತ ಇಲ್ಲ. ಯಾರು ಕಲಿಯೋದಕ್ಕೆ ಶುರು ಮಾಡ್ತಾರೋ ಅವರೇ ಗೆಲ್ಲೋದು. ಈ ಹೊಸ ಯುಗದಲ್ಲಿ ಫಾಸ್ಟಾಗಿ ಕಲಿಯೋದೇ ಅತಿ ದೊಡ್ಡ ಸ್ಕಿಲ್. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ IBM. 2023ರಲ್ಲಿ ಅವ್ರು ಏನ್ ಮಾಡಿದ್ರು, ಜೂನಿಯರ್ ರೋಲ್ಸ್ಗಳನ್ನ ಕಟ್ ಮಾಡಿ AI ತರೋಣ ಅನ್ಕೊಂಡ್ರು. ಆದ್ರೆ ಏನಾಯ್ತು ಗೊತ್ತಾ, ಕಂಪನಿಯಲ್ಲಿ ಹೊಸ ಐಡಿಯಾಗಳೇ ಬರೋದು ನಿಂತೋಯ್ತು. ಫ್ರೆಶ್ ಟ್ಯಾಲೆಂಟ್ ಬೇಕೇ ಬೇಕು ಅಂತ ಗೊತ್ತಾಗಿ ಎಂಟ್ರಿ ಲೆವೆಲ್ ಹೈರಿಂಗ್ ಅನ್ನ 3 ಪಟ್ಟು ಜಾಸ್ತಿ ಮಾಡಿದ್ರು. ಇದರಿಂದ ದೊಡ್ಡ ಕಂಪನಿಗಳಿಗೂ ಗೊತ್ತಾಯ್ತು ಹೊಸಬ್ರು ಬೇಗ ಕಲಿಯೋರು ಎಷ್ಟು ಇಂಪಾರ್ಟೆಂಟ್ ಅಂತ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ನಾವು ಇದಕ್ಕೆ ರೆಡಿ ಆಗೋದು ಹೇಗೆ? ಈ ವಿಶ್ಲೇಷಣೆಯ ಕೊನೆಯ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೀವಿ. ಈಗ ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಗೌರ್ಮೆಂಟ್ ಇಂಡಿಯಾ AI ಟ್ಯಾಲೆಂಟ್ ಮಿಷನ್ ಅಂತ ಪ್ಲಾನ್ ಮಾಡ್ತಿದೆ. ಅದೆಲ್ಲ ಒಳ್ಳೇದೆ. ಆದ್ರೆ ದೊಡ್ಡ ಪಾಲಿಸಿಗಳು ಜಾರಿಗೆ ಬರೋಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಕಾಯ್ತಾ ಕೂರಕ್ಕಾಗಲ್ಲ. ಸೊ ಒಬ್ಬ ಇಂಡಿವಿಜುವಲ್ ಆಗಿ ಇವತ್ತೇ ಈಗಲೇ ಏನ್ ಮಾಡಬಹುದು? ಈ ವಾರದಿಂದಲೇ ಶುರು ಮಾಡೋಕೆ ಇಲ್ಲಿದೆ ಒಂದು ಸಿಂಪಲ್ 3 ಸ್ಟೆಪ್ ಪ್ಲಾನ್. ನಂಬರ್ 1, ನಿಮ್ಮ ಕೆಲಸದಲ್ಲಿ ಯಾವುದಾದ್ರೂ ಒಂದು AI ಟೂಲ್ ಬಳಸಿ. ಒಂದು ರಿಪೋರ್ಟ್ ಸಮರೈಸ್ ಮಾಡೋಕಿರ್ಬೋದು ಅಥವಾ ಒಂದು ಇಮೇಲ್ ಬರೆಯೋಕಿರ್ಬೋದು. ಅದರ ಪವರ್ ಏನು, ಲಿಮಿಟೇಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಂಬರ್ 2, ಕಲಿಯೋಕಂತ 2 ಗಂಟೆ ಟೈಮ್ ಬ್ಲಾಕ್ ಮಾಡಿ. ನಿಮ್ಮ ಫೀಲ್ಡ್ಗೆ ಸಂಬಂಧಪಟ್ಟ AI ಬಗ್ಗೆ ಏನಾದರೂ ಓದಿ. ಜಸ್ಟ್ ಕಲಿಯೋ ಹ್ಯಾಬಿಟ್ ಶುರು ಮಾಡಿ. ನಂಬರ್ 3, ಮಾತಾಡೋಕ್ ಶುರು ಮಾಡಿ. ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್ ಜೊತೆ AI ಬಗ್ಗೆ ಚರ್ಚೆ ಮಾಡಿ. ನಾಲೆಡ್ಜ್ ಶೇರ್ ಮಾಡಿದಷ್ಟು ಅದು ಜಾಸ್ತಿ ಆಗತ್ತೆ. ಕೊನೆಯದಾಗಿ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರ ಒಂದು ಅದ್ಭುತವಾದ ಮಾತಿದೆ. ಅವ್ರು ಹೇಳ್ತಾರೆ, ಯಾವ ಇಂಜಿನಿಯರ್ಗೆ ತನ್ನ ಕೆಲ್ಸದ ಬಗ್ಗೆ ನಿಜವಾಗ್ಲೂ ಆಳವಾದ ಜ್ಞಾನ ಇದೆಯೋ ಅದನ್ನ AI ಬಯಲು ಮಾಡುತ್ತೆ. ಯಾರು ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾರೋ ಅವರೇ ಮುಂದೆ ಬರೋದು. ಅಂದ್ರೆ ನೋಡಿ, ಫ್ಯೂಚರ್ನ ಸ್ಕಿಲ್ ಬರೀ ಆನ್ಸರ್ಸ್ ಕೊಡೋದಲ್ಲ, ಬದಲಾಗಿ AIಗೆ ಸರಿಯಾದ ಪ್ರಶ್ನೆಗಳನ್ನ ಕೇಳಿ ಅದರಿಂದ ಬೆಸ್ಟ್ ರಿಸಲ್ಟ್ಸ್ ತಗೊಳ್ಳೋದು. ಸೊ ಈ ಬದಲಾವಣೆಯ ಅಲೆಯನ್ನ ನೋಡಿ ಹೆದರೋ ಬದಲು ಆ ಅಲೆ ಮೇಲೆ ಸರ್ಫಿಂಗ್ ಮಾಡೋದನ್ನ ಕಲಿಯೋದು ನಮ್ಮ ಮುಂದಿರೋ ಚಾಲೆಂಜ್.